ತುಂಬ ಕಷ್ಟ ಆಗ್ತಾ ಇದೆ. ವೆಲ್ಕಮ್ ಟು ಮೈ ಚಾನೆಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ನನ್ನ ಒಂದು ಬ್ಯಾಕ್ ಟು ನಾರ್ಮಲ್ ರುಟೀನ್ ಅಂತ ಹೇಳ್ಬೋದು ಇವತ್ತಿನ ವ್ಲಾಗ್. ಒಂದು 10 ಡೇಸ್ ಹೇಗೋ ಅಮ್ಮನ ಮನೇಲಿ ಟೈಮ್ ಕಳೆದ್ಬಿಟ್ಟೆ, ಗೊತ್ತಾಗಲಿಲ್ಲ. ಮತ್ತೆ ನನ್ನ ಒಂದು ಜೀವನಕ್ಕೆ ವಾಪಸ್ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ. ಮತ್ತೆ ಅದೇ ಕೆಲಸ, ಅದೇ ಜೀವನ, ಅದೇ ಲೈಫ್. ಹಾಗೆ ನಾನು ಫಿಶ್ ಟ್ಯಾಂಕ್ ಮತ್ತೆ ಚೇಂಜ್ ಮಾಡಿದೆ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಫಿಶ್ ಟ್ಯಾಂಕ್ ಸ್ಥಿತಿ ಹೇಗಾಗಿತ್ತು ಅಂತ. ಇವಾಗ ನೋಡ್ಬೋದು. ತುಂಬ ಸೊ ಈ ಥರ ಇದೆ ಫಿಶ್ ಟ್ಯಾಂಕು. ಅದು ಯಾಕೆ ಅಷ್ಟು ಹಾಳಾಗಿತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅದು ಏನು ಹಾಕಿದ್ರು ಏನಾಗಿತ್ತು ಒಳಗಡೆ ಅಂತ. ಸೊ ಗ್ಲಾಸ್ ಫುಲ್ಲು ಹೋಗ್ಬಿಟ್ಟಿತ್ತು. ಸ್ಟೋನ್ ಮೇಲೆಲ್ಲ ಒಂದು ಪಾಚಿ ಥರ, ಪಾಚಿನೂ ಅಲ್ಲ ಅನಿಸುತ್ತೆ. ಸೊ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ನೆನೆ ತುಂಬ ಟೈಮ್ ತೊಗೊಳುತ್ತು. ಆ ನೀರೆಲ್ಲ ಹಾಕಿ ಮತ್ತೆ ಚೇಂಜ್ ಮಾಡಿ. ಸೊ ತುಂಬ ಬೇಜಾರಾಗ್ಬಿಟ್ಟಿತ್ತು. ನಾನು ಯಾಕಾದರೂ ತೊಗೊಂಡು ಈ ಥರ ಮಾಡಿದ್ದೀರಾ ಅಂತ. ನನ್ನ ಟೈಮ್ ಇದ್ದಿದ್ದಿಲ್ಲ. ಸೊ ಹಾಗಾಗಿ ನಾನು ಕ್ಲೀನ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರು. ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಇದನ್ನು ಚೇಂಜ್ ಮಾಡಬೇಕು. ನಾನು ಮಂತ್ಲಿ ಒನ್ಸ್ ಮಾಡ್ತಾಯಿದ್ದೆ. ಫಿಶ್ಶು ದೊಡ್ಡದಾಗ್ತಾ ಇದೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ತುಂಬಿಸೋದೇ ತುಂಬ ಕಷ್ಟ ನನಗೆ. ನಾನು ಕ್ಲೀನ್ ಏನೋ ಮಾಡಿಬಿಡ್ತೀನಿ, ಬಟ್ ನೀರು ತುಂಬಿಸ್ಬೇಕಲ್ಲ. ನೀರು ತೆಗೆಯೋದಕ್ಕೆ ಪಂಪ್ ಇದೆ, ಬಟ್ ನೀರು ತುಂಬಿಸೋದಕ್ಕೆ ಪೈಪ್ ಇಲ್ಲ. ನೋಡೋಣ, ಇದಕ್ಕೆ ನೀರು ತುಂಬಿಸೋದಕ್ಕೆ ಒಂದು ಪೈಪ್ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕಿಲ್ಲ. ಅದು ತುಂಬ ಕಷ್ಟ ಆಗುತ್ತೆ ನನಗೆ. ತುಂಬ ಎಷ್ಟು ಒಂದು 5-6 ಬಕೆಟ್ ನೀರು ಹಿಡಿಯುತ್ತೆ. ಇದು ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಂದು ಗಿಡಗಳೆಲ್ಲ ಹೋಗ್ಬಿಟ್ಟಿದೆ, ಪ್ಲ್ಯಾಂಟ್ಸ್ ಎಲ್ಲ ನೀರು ಹಾಕಿಲ್ಲ, ಎಲ್ಲ ಒಣಗೋಗಿದೆ. ಮನಿ ಪ್ಲ್ಯಾಂಟ್ಸ್ ಎಲ್ಲ ಹಾಳಾಗ್ಬಿಟ್ಟಿದೆ, ಎಲ್ಲ ಆಲ್ಮೋಸ್ಟ್ ಅವ್ರು ನೋಡಿಕೊಂಡೇ ಇಲ್ಲ. ಬ್ಯುಸಿ ನಾನು ಕೆಲಸ ಮಾಡ್ತಾಯಿದ್ದೆ, ಕೆಲಸ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟೋಗಿದೆ. ನಾನು ಬಂದಮೇಲೆ ಸ್ವಲ್ಪ ನೀರು ಹಾಕಿದ್ದಕ್ಕೆ ಆ ಎಲೆ ಎಲ್ಲ ಮತ್ತೆ ಒಂಥರ ಚಿಗುರ್ದಂಗೆ ಆಗಿದೆ, ಅಂತಂದರೆ ಹಸಿರಾಗಿದೆ ಅಷ್ಟೇ. ಬಿಟ್ಟರೆ ಫುಲ್ಲು ಸತ್ತೋದಂಗೆ ಆಗಿಬಿಟ್ಟಿತ್ತು ಗಿಡಗಳೆಲ್ಲ. ಬಂದು ಸ್ವಲ್ಪ ನೀರೆಲ್ಲ ಹಾಕಿದೆ, ಓಕೆ ಆಗಿದೆ ಇವಾಗ. ಮತ್ತು ಬೆಳಗ್ಗೆ ಬೇಗ ಎದ್ದು ಪ್ರಗತಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ. ಅವರು ಸ್ಕೂಲಿಗೆ ಹೋದರು. ಸಹ ನೀರು ಹಾಕೋದಿಲ್ಲ. ಅಮ್ಮ ಹಲಸಿನ ಹಣ್ಣು ಕೊಟ್ಟು ಕಳಿಸಿದ್ರು. ಈ ವರ್ಷದಲ್ಲಿ ಕೊನೆ ಹಣ್ಣು ಅಂತ ಹೇಳ್ಬೋದು ಇದು. ನನ್ನ ಹಸ್ಬೆಂಡ್ಗೋಸ್ಕರ ತೊಗೊಂಡು ಬಂದೆ. ಅವ್ರಿಗೆ ಹಲಸಿನ ಹಣ್ಣು ಅಂದರೆ ಇಷ್ಟ. ಅವರು ಹೇಳ್ತಾ ಇದ್ರು ಮತ್ತೆ ನನಗೆ ಹಲಸಿನ ಹಣ್ಣು ಸಿಗೋದಿಲ್ಲ, ಇದು ಕೊನೆ ಹಲಸಿನ ಹಣ್ಣು, ಇವತ್ತು ಬಂದ ತಕ್ಷಣ ಕಟ್ ಮಾಡ್ಕೊಂಡು ತಿನ್ನಬೇಕು ಅಂತ. ಅಷ್ಟು ಹಲಸಿನ ಹಣ್ಣು ತಿನ್ಬೇಕಂತೆ, ಊಟ ಮಾಡಿ ಮಾವಿನ ಹಣ್ಣು ತಿನ್ಬೇಕಂತೆ. ತುಂಬ ಘಮ ಅಂತ ಇದೆ. ಹೊಟ್ಟೆ ತೊಳಸ್ದಂಗೆ ಆಗ್ತಾ ಇರುತ್ತೆ. ಹೊಟ್ಟೆ ಹಸ್ದಾಗ ಏನಾದರೂ ಹಲಸಿನ ಹಣ್ಣು ಸ್ಮೆಲ್ ನೋಡಿದ್ರೆ. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಲ್ಲ ಎಕ್ಸ್ಟ್ರಾ ಹೇರ್ ಬರ್ತಾ ಇದೆ. ನಾನು ಆನಿಯನ್ ಜ್ಯೂಸ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಹೇರ್ ಫಾಲ್ ತುಂಬ ಆಗಿತ್ತಲ್ವ, ಪಾಪು ಆಗಿ ಒಂದು 4 ಮಂತ್ಸಿಗೆ ಸ್ಟಾರ್ಟ್ ಆಗಿದೆ. ಇವಾಗ ನಮ್ಮ ಪ್ರೀತಮ್ಗೆ 7 ಮಂತ್ಸು ಕಂಪ್ಲೀಟಾಗಿ ನನಗೆ ಹೇರ್ ಫಾಲ್ ಆಯಿತು. ತುಂಬ ಅಂದರೆ ತುಂಬ ಸ್ವಲ್ಪ ಕಟ್ ಮಾಡಿದೆ ನಾನು. ಶೇಪಲ್ಲೆಲ್ಲ ಜಸ್ಟ್ ತುದಿ ತುಂಬ ಸಣ್ಣ ಆಗಿಬಿಟ್ಟಿತ್ತು ಅಂತ ಟ್ರಿಮ್ ಮಾಡಿದೆ. ಅದಕ್ಕೆ ಸ್ವಲ್ಪ ಶಾರ್ಟಾಗಿ ಕಾಣಿಸ್ತಾ ಇದೆ. ಈಗ ಪರವಾಗಿಲ್ಲ, ನಂದು ಹೇರ್ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಗಿದೆ. ನೈಟ್ ಆಯಿಲ್ ಅಪ್ಲೈ ಮಾಡಿದೆ. ಈಗ ಸ್ನಾನ ಮಾಡೋಕ್ಕೂ ಮುಂಚೆಗೆ ಈರುಳ್ಳಿ ಜ್ಯೂಸ್ಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ರೆ ಏನೂ ಮಿಕ್ಸ್ ಬೇಕಾಗಿಲ್ಲ. ಆನಿಯನ್ ಜ್ಯೂಸ್ನ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿದ್ರೆ ಬೇಗ ಹೇರ್ ಗ್ರೋ ಆಗೋದಕ್ಕೆ ಪ್ರಮೋಟ್ ಮಾಡಿದೆ. ಹೇರ್ ಗ್ರೋ ನೋಡಿ, ಇಲ್ಲೆಲ್ಲ ಕಾಣಿದೆಲ್ಲ ಎಕ್ಸ್ಟ್ರಾ ಕೂದಲು ಇವಾಗ ಬಂದಿರೋದು. ಸಣ್ಣ ತುಂಬ ಕೂದಲು ಬರ್ತಾ ಇದೆ. ಸೊ ಇದೆಲ್ಲ ಗ್ರೋ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೇಳಿದ್ನಲ್ಲ, ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಫಾಲ್ನ ಅಷ್ಟು ಸುಲಭ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬೆಳೆಯೋದೆಲ್ಲ ಚೆನ್ನಾಗಿ ಗ್ರೋ ಮಾಡ್ಕೋಬೋದು ಅಷ್ಟೇ. ಸೊ ಬನ್ನಿ, ಇವತ್ತು ನನ್ನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಬ್ಯಾಕ್ ಟು ರೋಟೀನ್ ಹೇಗಿರುತ್ತೆ ಇವತ್ತಿನ ದಿನ, ಏನೆಲ್ಲ ಆಗುತ್ತೆ ಅಂತ. ಸೊ ಬನ್ನಿ ವ್ಲಾಗ್ನ ಶುರು. ಹಾಗೆ ಇದು ಅಮ್ಮನ ಮನೆಯಿಂದ ಬಂದಮೇಲೆ ಮಾಡಿದಂತಹ ವ್ಲಾಗ್, ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇದಕ್ಕೆ ನಾನು ಒಬ್ಬಟ್ಟನ್ನು ಹೂರ್ಣ ಏನು ಅಮ್ಮ ಹಬ್ಬಕ್ಕೆ ಅಂತ ಮಾಡಿಟ್ಟಿದ್ರು. ಅಂದರೆ ಅಕ್ಕ ಮಾಡಿದ್ದು, ಅಮ್ಮ ಅಲ್ಲ ಮಾಡಿದ್ದು. ಅವತ್ತಿನ ರೆಸಿಪಿಯಲ್ಲಿ ಹಾಕ್ಕೊಂಡು ತುಂಬಾ ಟೇಸ್ಟಿಯಾಗಿತ್ತು ಒಬ್ಬಟ್ಟು ಮಾತ್ರ. ನನ್ನ ಹಸ್ಬೆಂಡ್ಗೆ ಕೂಡ ತುಂಬ ಇಷ್ಟ ಒಬ್ಬಟ್ಟು. ಹಾಗಾಗಿ ಅಮ್ಮ ಸ್ವಲ್ಪ ಎತ್ತಿರ್ತಾರೆ. ಯಾವತ್ತೇ ಅಮ್ಮನ ಮನೇಲಿ ಒಬ್ಬಟ್ಟು ಮಾಡಿದ್ರು ನನ್ನ ಹಸ್ಬೆಂಡ್ಗೋಸ್ಕರ ಎತ್ತಿರ್ತಾರೆ. ತುಂಬ ಇಷ್ಟಪಡ್ತಾರೆ. ನಾವೆಲ್ಲ ತಿಂದಿದ್ದೀವಿ, ಅವ್ರು ತಿಂದಿಲ್ಲ ಅನ್ನೋದು ಅವ್ರಿಗೆ ಒಂದಿದು. ಸರಿ, ಮನೆಗೆ ಹೋಗ್ಬಿಟ್ಟು ಒಂದು 7-8 ಒಬ್ಬಟ್ಟಾಗಿತ್ತು. ಮಾಡಿ ಕೊಡು ಅಂತೇಳಿ ಇದು ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ಇನ್ನೂ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಟು ಮಾಡಿದ್ಮೇಲೆ.
ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ, ಕೆಲವರು ತುಂಬ ಚಿಕ್ಕ ಚಿಕ್ಕಾಗಿ ಮಾಡ್ತಾರೆ ಒಬ್ಬಟ್ಟನ್ನ. ತುಂಬ ಟೇಸ್ಟಿಯಾಗಿತ್ತು. ಸ್ವೀಟ್ ನನಗೆ ತುಂಬ ಮೀಡಿಯಮ್ ಆಗಿರಬೇಕು, ಜಾಸ್ತಿ ಇದ್ದರೆ ನಾನು ಒಬ್ಬಟ್ಟು ತಿನ್ನೋದಿಲ್ಲ. ಸೊ ಸ್ವೀಟೆಲ್ಲ ಪರ್ಫೆಕ್ಟಾಗಿತ್ತು, ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಮಾಡಿದೆ, ಬಿಸಿ ಬಿಸಿಗೆ ತುಪ್ಪ ಹಾಕಿ ತಿಂದುಬಿಟ್ರೆ ತುಂಬ ಟೇಸ್ಟ್ ಇರುತ್ತೆ ಇದು. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದೆ. ಬ್ರೇಕ್ಫಾಸ್ಟ್ಗೆ ಹೆಸರು ಕಾಳು, ಹೆಸರು ಕಾಳಿನ ಪೆಸರಟ್ಟು, ಹೆಸರು ಕಾಳು ದೋಸೆ. ಸೊ ಬ್ರೇಕ್ಫಾಸ್ಟ್ ರೆಡಿ. ಟೊಮೊಟೊ ಚಟ್ನಿ ಜೊತೆಗೆ ದೋಸೆ. ಚೆನ್ನಾಗಿದೆ. ಇದು ಡೀಟೇಲ್ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಉಪ್ಪಿನಕಾಯಿ ಜೊತೆನೂ ಚೆನ್ನಾಗಿದೆ, ಟೊಮೊಟೊ ಚಟ್ನಿ ಜೊತೆನೂ ಚೆನ್ನಾಗಿದೆ. ಪ್ರೀತಮ್ ಎದ್ದಿದ್ದಾರೆ. ಅಮ್ಮನ ಮನೆಗೆ ಹೋಗಿ ಬಂದಮೇಲೆ ವ್ಲಾಗ್ ಹಾಕಿದೆ. ಅದು ಸಣ್ಣ ಸಣ್ಣ ಕ್ಲಿಪ್ಪೆಲ್ಲ ಇತ್ತು. ಸೊ ಹಂಗೆ ಒಂದು ಅಪ್ಡೇಟ್ ಕೊಟ್ಟಾಗತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ ಹಾಕಿದೆ. ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ವ್ಲಾಗ್ನ ಮಿಸ್ ಮಾಡ್ಕೊಂಡ್ವಿ, ತುಂಬ ಮಿಸ್ ಮಾಡ್ಕೊಂಡ್ವಿ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ. ಹಾಗೆ ಪ್ರೀತಮ್ ಹೇಗಿದ್ದಾರೆ ಅಂತ ಕೂಡ ಕೇಳ್ತಾ ಇದ್ರಿ, ನಾನು ಕಮೆಂಟಲ್ಲಿ ಕೂಡ ಆನ್ಸರ್ ಮಾಡಿದ್ದೀನಿ. ಪ್ರೀತಮ್ ಟೋಟಲಿ ಫೈನ್. ಅವ್ನಿಗೆ 2 days ಅಷ್ಟೇ ಫೀವರ್ ಬಂದಿದ್ದು, ಅವ್ನು ಬೇಗ ರಿಕವರ್ ಆಗಿಬಿಟ್ಟ. ಸೊ ಅದಾದಮೇಲೆ ಅಂದರೆ ಮಕ್ಕಳಿಗೆ ಅದು 6 month ಬೇಬಿಗೆ ಫೀವರ್ ಬರಬಾರ್ದು ಅಂತ ಹೇಳ್ತಾರೆ. 1 yearವರೆಗೂ ಆದಷ್ಟು ಫೀವರಿಂದ ತುಂಬ ಅಂದರೆ ಜಾಸ್ತಿ ಫೀವರ್ ಬರಬಾರ್ದು, ಅದು ಬೇರೆ ಬೇರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ. ಸೊ ಅದೊಂದು ಭಯ ಇತ್ತು. ಬಟ್ 2 daysಲ್ಲಿ ಅವ್ನು ಕ್ಲಿಯರ್ ಆಗಿಬಿಟ್ಟ. ಅಮ್ಮ ಅದೇ ಹೇಳ್ತಾಯಿದ್ವು, 6 ತಿಂಗಳು ಮಗುಗೆ ಫೀವರ್ ಬರ್ಸಿದ್ದೀರಾ ಅಂತ ಹೇಳ್ಬಿಟ್ಟು ಬೈತಾಯಿದ್ರು ಚೆನ್ನಾಗೆ. ಓಕೆ, ಈಗ ಅವನು ಆರಾಮಾಗಿದ್ದಾನೆ, ಅಲ್ಲೇ ಅವ್ನು ಕ್ಲಿಯರ್ ಆಗಿಬಿಡ್ತು. ಸೊ ನಮಗೆ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ದೊಡ್ಡವರಾಗಿ ನಾವೇ ಇದು ಮಾಡಿದ್ದು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಫೀವರ್ ಏನಿಲ್ಲ, ಆರಾಮಾಗಿದ್ದಾನೆ ಪ್ರೀತು. ಸೊ ಈಗ ಊಟದ ಟೈಮು, ನಿದ್ದೆ ಎಲ್ಲ ಆಯಿತು. ಆಮೇಲೆ ಅಮ್ಮನ ಮನೇಲಿ ಇನ್ನೊಂದು ಏನಂತ ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ, ಸಿಕ್ಕಾಬಟ್ಟೆ. ಅದು ರೋಡಲ್ಲೇ ಇರೋದು, ಮೇಯ್ನ್ ರೋಡಲ್ಲಿ ಇರೋದ್ರಿಂದ ವೆಹಿಕಲ್ಸ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ, ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್. ಅವ್ನು ಅರ್ಧ ಗಂಟೆ ಮಲಗಿದ್ದು ನಾನು ನೋಡಲಿಲ್ಲ. ಬಟ್ ನಮ್ಮ ಮನೇಲಿ ಏನಂತಂದರೆ ಅವ್ನಿಗೆ ತುಂಬ ಸೈಲೆಂಟಾಗಿರುತ್ತಲ್ಲ ಮನೆ, ಪಾಪ ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾಳೆ ಅಮ್ಮು. ಹಾಗಾಗಿ ಪ್ರೀತಮ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ನಿದ್ದೆ ಬಂದು ಚೆನ್ನಾಗಿ ಮಾಡ್ತಾನೆ. ಸೊ ಹಾಗಾಗಿ ಅವ್ನಿಗೆ ಇಲ್ಲಿ ಒಂಥರ ಅವ್ನಿಗೆ ರಿಲ್ಯಾಕ್ಸ್, ಆರಾಮ್ ಅಂತ ಅನ್ಬೋದು. ಅಲ್ಲಿ ಆಮೇಲೆ ಪ್ರೀತಮ್ ಅನೀಶ್ ಇರೋದ್ರಿಂದ ಅವರಿಬ್ರು ಗಲಾಟೆ ಜಾಸ್ತಿ, ಮತ್ತು ನಾವು ಮಾತಾಡೋದು. ಸೊ ಹೀಗಾಗಿ ಅವ್ನಿಗೆ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು ಅಲ್ವಾ ಪ್ರೀತು? ಈಗ ಆರಾಮಾಗಿದ್ದಾನೆ. ಸೊ ಅವ್ನಿಗೆ ಸ್ವಲ್ಪ ರಾಗಿ ಸರಿನೇ ಮಾಡ್ತೀನಿ ಇವಾಗ, ಫೀವರ್ ಬಂದಾಗಿಂದ. ಆಮೇಲೆ ನಾನು ಮತ್ತೆ ಸಿಗ್ತೀನಿ. ಸೊ ನಮ್ಮ ಪ್ರೀತದ್ದು ಕೃಷ್ಣನ್ ಮೇಕಪ್ ಮಾಡಿದಾಗ ತರಿಸಿದ್ದು, ಅಲ್ಲೇ ಇಟ್ಟಿದ್ದೀನಿ. ಸೊ ಆ ವಿಡಿಯೋ ಕೂಡ ಹಾಕ್ತೀನಿ. ಆ ವಿಡಿಯೋ ಕೂಡ ಎಡಿಟ್ ಮಾಡಿರಲಿಲ್ಲ, ಎಲ್ಲ ನಾನು ಇದಕ್ಕಿಂತ ಮುಂಚೆ ಬರುತ್ತೆ ಆ ವಿಡಿಯೋ. ಸೊ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಪುಟಾಣಿ ಕೃಷ್ಣನ್ನ. ಸೊ ಪ್ರೀತು ಹೊಟ್ಟೆ ಹಸ್ಬಿಟ್ಟಿದೆ, ಅದಕ್ಕೆ ಬಾಯಲ್ಲಿ ಕೈ ಇಡ್ತಾ ಇರೋದು ಅಲ್ವಾ ಪ್ರೀತು? ಚಲೋ ಹೋಗೋಣ ಬಾ, ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ಇನ್ನೊಂದು ಏನು ವಿಚಾರ ಅಂತಂದರೆ, ಅಮ್ಮನ ಮನೇಲಿ ಒಂದು 10 ದಿನ ಏನೇ ಆಗಲಿ ರೆಸ್ಟ್ ಮಾಡಿ ಮತ್ತೆ ಮನೆಗೆ ಬಂದ್ವಿ ಅಂದರೆ ನಮ್ಮ ರೊಟೀನ್ ಮತ್ತೆ ಕ್ಯಾಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಏನೋ ಅದೇ ಒಂದು ಮೂಡಲ್ಲೇ ಇರ್ತೀವಿ, ಅದೇ ಒಂದು ರೆಸ್ಟಲ್ಲೇ ಇರ್ತೀವಿ. ಮನೆಗೆ ಬಂದ ತಕ್ಷಣ ಮತ್ತೆ ಈ ಒಂದು ಕೆಲಸಕ್ಕೆಲ್ಲ ಅಡ್ಜಸ್ಟ್ ಆಗೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಬೇರೆಯವ್ರಿಗೆ ಹೇಗೆ ಅಂತ ಗೊತ್ತಿಲ್ಲ, ನನಗಂತೂ ನನ್ನ ರೊಟೀನ್ ಮತ್ತೆ ಬರೋದು ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಅಯ್ಯೋ ಅಂತ ಇರುತ್ತೆ, ಅಡುಗೆ ಮಾಡೋಕ್ಕಿರಲಿ ಪ್ರತಿಯೊಂದಕ್ಕೂ. ಸೊ ಪ್ರೀತಮ್ನ ಸ್ವಲ್ಪ ಈಗ ಅವನು ಹೆಜ್ಜೆ ಊರ್ತಾನೆ, ಹೆಜ್ಜೆ ಇಡೋದಕ್ಕೆ ಟ್ರೈ ಮಾಡೋದ್ರಿಂದ ವಾಕರಲ್ಲಿ ಸುಮ್ಮನೆ ಒಂದು 5 ನಿಮಿಷ ಅಷ್ಟೇ ಕೂರಿಸ್ತೀನಿ. ಅವ್ರು ಡ್ಯಾಡಿ ಬಂದರು ಟಿಫನ್ಗೆ ಅಂತ, ಅವರು ಕೂಡ ಎತ್ಕೊಂಡು ಸ್ವಲ್ಪ ಆಟ ಆಡಿಸ್ತಾ ಇರ್ತಾರೆ. ನಾನು ನಿಮ್ಗೆ ಆಗಲೇ ಹೇಳಿದೆ, ಹಲಸಿನ ಹಣ್ಣು ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಅಮ್ಮನ ಮನೆ ಇದರಲ್ಲಿ ಸ್ವೀಟ್ ಮೀಡಿಯಮ್ ಆಗಿರುತ್ತೆ, ತೊಳೆ ಚೆನ್ನಾಗಿರುತ್ತೆ. ತುಂಬಾ ಅಂದರೆ ಲಾಸ್ಟ್ ಹಲಸಿನಲ್ವ ತುಂಬ ಇಷ್ಟವಾಗಿ ತಿನ್ನೋದು. ಫಸ್ಟ್ ಟೈಮ್ ಅಂತ ಅಂದರೆ ಸ್ವಲ್ಪ ಇದು ಮಾಡ್ತಾರೆ, ಬಿಸಾಕೋದೆಲ್ಲ. ಈಗ ಬಂದು ಪ್ರೀತಮ್ಗೆ 7 month ರನ್ನಿಂಗ್, ಇನ್ನೇನು 18 ಬಂದರೆ 7 ಕಂಪ್ಲೀಟ್ ಆಗುತ್ತೆ. ಬಟ್ ಕುತ್ಕೊತಾ ಇರಲಿಲ್ಲ. ಇವಾಗ ಒಂದು 5 ನಿಮಿಷ ಒಬ್ಬನೇ ವಿತೌಟ್ ಸಪೋರ್ಟ್ ಈ ಥರ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಹಾಗಾಗಿ ನಾನು ಟ್ರೈ ಮಾಡಲ್ಲ, ನಾವು ಕೂರಿಸಿದ್ರೆ ಕುತ್ಕೊಳ್ಳೋದು, ಅವನಾಗವನೇ ಇನ್ನೂ ಕುತ್ಕೊಳ್ಳಲ್ಲ. ಸೊ ವಿತೌಟ್ ಸಪೋರ್ಟ್ ಒಂದು ಸ್ವಲ್ಪ ಸೆಕೆಂಡ್ಸ್ ಕುತ್ಕೋತಾನೆ. ಸೊ ಆ ಕಡೆ ಈ ಕಡೆ ಅಥವಾ ನೋಡೋಕೆ ಹೋದಾಗ ಈ ಥರ ಮಲ್ಕೊಂಡ್ಬಿಡ್ತಾನೆ. ಇವಾಗ ಅವ್ರಿಗೆ ಈ ಥರ ಕೂರಿಸ್ತಾ ಇದ್ದರೆ ಅವ್ರಿಗೆ ಕುತ್ಕೋಬೇಕು ಅಂತ ಗೊತ್ತಾಗತ್ತೆ ಅಲ್ವಾ ಪ್ರೀತು?
ಸೊ ಈ ಥರ ಒಂದು ಸೆಕೆಂಡ್ ಒಂದು ಸ್ವಲ್ಪ ಹೊತ್ತಾದ್ರೂ ಕುತ್ಕೋತಾನೆ. ಆ ಕಡೆ ಈ ಕಡೆ ಮೂಮೆಂಟ್ ಏನಿಲ್ಲ ಅಂದರೆ ಅಲ್ವಾ ಪ್ರೀತು? ಪ್ರೀತು ಪ್ರೀತು ಬಿತ್ತು ಬಿತ್ತು ಗಾಡಿ ಬಿಟ್. ಹಾಗೆ ನಿಮಗೆ ಹೇಳಿದೆ ಹೇರ್ ಕೇರ್ ಬಗ್ಗೆ. ನಾನು ಈರುಳ್ಳಿ ಜ್ಯೂಸನ್ನು ಯೂಸ್ ಮಾಡ್ತೀನಿ. ನೈಟ್ ಏನಾದರೂ ಆಯಿಲ್ ಅಪ್ಲೈ ಮಾಡೋದು ಮರ್ತೋಗಿದ್ದರೆ ಈ ಜ್ಯೂಸ್ ಜೊತೆಗೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ನಾನು ನೈಟೇ ಅಪ್ಲೈ ಮಾಡಿದ್ದೆ ಆಯಿಲ್ನ, ಬೆಳಗ್ಗೆ ಹೇರ್ ವಾಶ್ ಮಾಡೋಣ ಅಂತ. ತುಂಬ ದಿನ ಆಯಿತು ಆನಿಯನ್ ಜ್ಯೂಸ್ ಅಪ್ಲೈ ಮಾಡಿರಲಿಲ್ಲ. ನನಗೆ ಅದರಲ್ಲಿ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಗೊತ್ತಾಗ್ತಾಯಿತ್ತು. ಎಕ್ಸ್ಟ್ರಾ ಹೇರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಹಾಗಾಗಿ ಅದನ್ನು ಬರೀ ಸ್ಕ್ಯಾಲ್ಪಿಗೆ ಮಾತ್ರನೇ ಅಪ್ಲೈ ಮಾಡ್ತೀನಿ. ವೀಕ್ಲಿ ಒನ್ಸ್ ಅಪ್ಲೈ ಮಾಡಿದ್ರೂ ಸಾಕಾಗುತ್ತೆ. ಇಲ್ಲಾಂದರೆ 2 ಟೈಮ್ ಹೆಡ್ ವಾಶ್ ಮಾಡ್ತೀವಲ್ವ, ವೀಕ್ಲಿ 2 ಟೈಮ್ ಅಷ್ಟೇ ಹೆಡ್ ವಾಶ್ ಮಾಡಬೇಕು. ಸೊ ಅಪ್ಲೈ ಮಾಡೋಂಗಿದ್ರೆ ಮಾಡ್ಬೋದು, ಮನೇಲೇ ಇರ್ತೀನಿ ಅನ್ನೋರಾದರೆ. ಇಲ್ಲ ಹೊರಗಡೆ ಹೋಗ್ತೀನಿ ಅನ್ನೋರಾದರೆ ವೀಕ್ಲಿ ಒನ್ಸ್ ಸಾಕಾಗುತ್ತೆ. ಅದರಲ್ಲಿ ನಮಗೆ ಏನು ಒಂದು ಈರುಳ್ಳಿಯಲ್ಲಿ ಕಣ್ಣು ಉರಿ ಬರುತ್ತೆ ನೋಡಿ, ಆ ಅಂಶ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಸ್ಕ್ಯಾಲ್ಪಲ್ಲಿ. ಆವಾಗ ಬೇಗ ಅದು ಅಂದರೆ ಹೇರ್ ಗ್ರೋ ಆಗೋದಕ್ಕೆ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ. ಸೊ ಹೇರ್ ಫಾಲ್ ಕೂಡ ತುಂಬಾ ಕಮ್ಮಿ ಆಗಿದೆ, ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ. ಇದು ನ್ಯಾಚುರಲ್ ಆಗಿ 4 ಮಂತ್ಸ್ ಆದಮೇಲೆ ಕಮ್ಮಿ ಆಗುತ್ತೆ ಅನಿಸುತ್ತೆ, ಅಂದರೆ ಒಂದು 2 to 3 ಮಂತ್ಸಲ್ಲಿ, ಗೊತ್ತಿಲ್ಲ. ಬಟ್ ನನಗೆ ತುಂಬ ಕಮ್ಮಿ ಆಗಿದೆ. ಆಮೇಲೆ ನನ್ನ ಮಗಳು ಇದನ್ನು ನೋಡಿಬಿಟ್ರು. ಸಮಾಚಾರ ಸ್ನಾನ ಮಾಡಿಲ್ಲ, ಕಾಪಿನಾಡಿನ ಚಂದ ಬೆಂಗಳೂರಿನ ಪ್ರೀತಮರು. ಜಸ್ಟ್ ಹಾಗೆ ಫ್ರೈ ಮಾಡಿ ಕೊಡು ಮಮ್ಮಿ ಅಂತ. ಅದು ನೋಡಿದ್ರೆ ನನ್ನ ಮಗಳು ಬಿಡೋದಿಲ್ಲ ಮಾಡೋ ತನಕ. ನನ್ನ ಹಸ್ಬೆಂಡ್ ತಂದು ಇಟ್ಟಿದ್ರು. ಸರ್ ಫ್ರಿಜ್ಜಲ್ಲಿ ನೋಡಿದ್ರಲ್ಲ, ಇನ್ನು ಓಕೆ ಬೇಕು ಸರ್, ಅದೆಲ್ಲ ಮಾಡಿದ್ವಿ. ಅದಾದಮೇಲೆ ನಾನಿನ್ನೂ ಹೇರ್ ವಾಶ್ ಮಾಡಿರಲಿಲ್ಲ. ಪ್ರಗತಿಗೆ ಈರುಳ್ಳಿದು ಆ ಒಂದು ರೂಟನ್ನು ಕಟ್ ಮಾಡಿ ಎತ್ತಿಟ್ಟಿದೆ, ಅದರೊಳಗಡೆ ಅಪ್ಲೈ ಮಾಡ್ತೀನಿ. ಸೊ ಈಗ ನಾನು ಹೇರ್ ವಾಶ್ ಮಾಡಿದೆ. ನಿಮಗೆ ಇದರಲ್ಲಿ ಇನ್ನೊಂದು ಏನು ಮೇಯ್ನ್ ಅಂತ ಅಂದರೆ, ಆನಿಯನ್ ಅಪ್ಲೈ ಮಾಡಿದಾಗ ಅದರ ಸ್ಮೆಲ್ ತುಂಬ ಅಂದರೆ ತುಂಬ ಹಾರ್ಡಾಗಿರುತ್ತೆ. ಒಂದು ವಾರ ನೀವು ವಾಶ್ ಮಾಡ್ತಾಯಿದ್ರೂ ಆ ಸ್ಮೆಲ್ ನಿಮಗೆ ಹೋಗೋದಿಲ್ಲ. ಸೊ ಪರವಾಗಿಲ್ಲ ಸ್ಮೆಲ್ ಅಂತ ಅಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಇಲ್ಲ ತುಂಬ ಸ್ಮೆಲ್ ಆಗುತ್ತೆ, ನಾವು ಎವ್ರಿಡೇ ಹೊರಗಡೆ ಹೋಗಬೇಕು ಅನ್ನೋರು, ನನ್ನ ಮಗಳಿಗೆ ಹಚ್ಚಿದ್ನಲ್ಲ ಆ ಥರನಾದರೂ ನೀವು ಆನಿಯನಲ್ಲಿ ಆಯಿಲ್ನ ಅಪ್ಲೈ ಮಾಡ್ಕೊಬೋದು. ಸೊ ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ, ಸೇಮ್ ಇದೇ ಥರ. ಬಟ್ ಇದು ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೀವು 1/2 hour ಕೂಡ ನಿಮ್ಮ ತಲೆಯಲ್ಲಿ ಆ ಒಂದು ಆನಿಯನ್ ರಸನ ಇಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಆ ಒಂದು ಹಾರ್ಡ್ ಸ್ಮೆಲ್ಲಿಗೆ ತಲೆನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ಒಂದು 1/2 hour ವಾಶ್ ಮಾಡ್ಕೊಂಬಿಡಿ. ಅದಕ್ಕೆ ಅಡುಗೆ ಮಾಡಬೇಕು, ಅಡುಗೆಗೆ ಏನು ರೆಸಿಪಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಸಿಂಪಲ್ಲಾಗಿ ಗೀ ರೈಸ್ ಮತ್ತು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾತ್ರೆ ತೊಳೆದಿರೋದೆಲ್ಲ ಎತ್ತಿಡಬೇಕು. ಸೊ ಇರುತ್ತಲ್ಲ ಬ್ಯಾಕ್ ಟು ರೊಟೀನ್ ಅಂತಂದರೆ ಅಷ್ಟೇ. ಹೆಣ್ಮಕ್ಳಿಗೆ 4 ಗೋಡೆ ಮಧ್ಯೆ ಜೀವನ ಮಾಡ್ತೀನಿ ಅನ್ನೋರಿಗೆ ಸೊ ಇದೇ ಆಗಿಬಿಡತ್ತೆ. ಪಾತ್ರೆ ತೊಳಿ, ಮಕ್ಳನ್ನ ನೋಡ್ಕೊ, ಅಡುಗೆ ಮಾಡು, ಮತ್ತು ನಾಳೆಗೆ ಯೋಚನೆ ಮಾಡು. ಸೊ ನಮಗಿಂತ ಜಾಸ್ತಿ ಮನೆ ಕೆಲಸದಲ್ಲೇ ಯೋಚನೆ ಆಗೋಗಿರುತ್ತೆ. ಸರಿ, ಇವಾಗ ನಾನು ಗೀ ರೈಸ್ ಮತ್ತು ಒಂದು ಪ್ಲೇನ್ ಗ್ರೇವಿ ತೋರಿಸ್ತೀನಿ, ಚೆನ್ನಾಗಿರುತ್ತೆ ಮಾಡೋದಕ್ಕೆ. ಗೀ ರೈಸ್ ಪ್ಲೇನಾಗಿ ತಿನ್ನೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಒಂದು ಪ್ಲೇನ್ ಗ್ರೇವಿ ತೋರಿಸ್ತೀನಿ. ಅದಕ್ಕೆ ನೀವು ಬೇಕಂದರೆ ಪನ್ನೀರ್, ಮಶ್ರೂಮ್ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ನಮ್ಮ ಪ್ರೀತಮ್ಗೂ ಕೂಡ ಟೈಮ್ ಆಗೋಗಿದೆ, ಅದಕ್ಕೆ ಅವನು ಅಳ್ತಾ ಇದ್ದಾನೆ. ಕಾಡ್ಗೆ ಇಡೋಕ್ಕೂ ಬಿಟ್ಟಿಲ್ಲ, ಹತ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟ. ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಈಗಂತೂ ಪ್ರೀತಮ್ನ ನಿಜವಾಗ್ಲೂ ಆಗ್ತಾ ಇಲ್ಲ, ಅವ್ನು ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಅವನ್ನೇ ನೋಡಬೇಕು, ಅವನ ಹತ್ರನೇ ಇರಬೇಕು, ಅವನ್ನೇ ಎತ್ಕೋಬೇಕು. ಸೊ ಇದೇ ಆಗೋಗಿದೆ. ಬೆಳಗಿನ ಸಂಜೆವರೆಗೂ ಟೈಮೇ ಸಿಗ್ತಾ ಇಲ್ಲ ವಿಡಿಯೋ ಮಾಡೋದಕ್ಕೆ. ಇವನ್ನ ಇಟ್ಕೊಂಡು ಇಲ್ಲಿ ಗ್ಯಾಸ್ ಹತ್ರ ಎಲ್ಲ ಬರೋದು, ಅಡುಗೆ ಮಾಡೋದು ಸ್ವಲ್ಪ ಕಷ್ಟನೇ, ಡೇಂಜರ್ ಅಂತಲೇ ಹೇಳ್ಬೋದು. ಆ ಥರ ಮಾಡೋಕ್ಕಾಗಲ್ಲ. ನೋಡೋಣ, ಸ್ಟ್ರೋಲರೆಲ್ಲ ಹಾಕಿ ಕೊಡ್ತೀನಿ. ಪ್ರಗತಿ ಏನಾದರೂ ಆಟ ಆಡಿಸ್ತಾ ಇರ್ತಾರೆ. ಅಷ್ಟರೊಳಗೆ ಒಂದೇ ಒಂದು ಗ್ರೇವಿ ಮಾಡ್ಕೋಬೇಕಷ್ಟೇ, ಈಸಿ. ಗ್ರೇವಿ ಮಾಡೋದು ತುಂಬ ಈಸಿ. ಇದಕ್ಕೆ ಪನ್ನೀರ್, ಮಶ್ರೂಮ್, ಈ ಥರ ಏನಾದ್ರು ವೆಜಿಟೇಬಲ್ಸ್, ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಬೋದು. ಇದು ಪ್ಲೇನ್ ಗ್ರೇವಿ ಅಷ್ಟೇ ಹೇಳ್ತಾ ಇದ್ದೀನಿ, ಇದು ಚೇಂಜ್ ಮಾಡ್ಕೋಬೋದು. ಇದಕ್ಕೆ ಈರುಳ್ಳಿ ಒಂದು 3 ಟೊಮೊಟೊ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಆ ಕ್ವಾಂಟಿಟಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಆ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳಿ. ಈಗ ನಾನು ಅದಕ್ಕೆ ಸ್ವಲ್ಪ ಕ್ಯಾಶ್ಯೂ ಹಾಕಿದ್ದೀನಿ, ಗೋಡಂಬಿ, ಪ್ಯಾನ್ಗೆ ಸ್ವಲ್ಪ ಎಣ್ಣೆ.
ಎಣ್ಣೆಗೆ ಚಕ್ಕೆ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿದ್ದಂತಹ ಟೊಮೊಟೊ, ಈರುಳ್ಳಿ, ಗೋಡಂಬಿ ಪೇಸ್ಟನ್ನು ಹಾಕ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿ ಗೋಡಂಬಿ ತುಂಬ ಚೆನ್ನಾಗಿ ನೈಸ್ ಪೇಸ್ಟ್ ಆಗಲಿ. ಸೊ ಇಷ್ಟೇ, ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ನೀರು ಆ್ಯಡ್ ಮಾಡಿಕೊಂಡ್ರೆ ಬೇಸ್ ಗ್ರೇವಿ ರೆಡಿ ಆಗುತ್ತೆ. ಪನ್ನೀರ್ ಹಾಕಿದ್ರೆ ಪನ್ನೀರ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳಿ, ಮಿಕ್ಸಿ ತೊಳೆದ್ಬಿಟ್ಟು ಗ್ರೇವಿ ತಕ್ಕನಾಗಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ. ಅದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಕಲ್ಲರ್ಗೆ ಅರಿಶಿನ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ. ಒಂದು ಕುದಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಪ್ಲೇನ್ ಗ್ರೇವಿ ರೆಡಿ. ಇದು ಗೀ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಮಶ್ರೂಮ್ ಹಾಕ್ಕೊಂಡ್ರೆ ಮಶ್ರೂಮ್ ಗ್ರೇವಿ ಆಗುತ್ತೆ, ಪನ್ನೀರ್ ಹಾಕಿದ್ರೆ ಪನ್ನೀರ್ ಗ್ರೇವಿ ಆಗುತ್ತೆ. ಬೇಕಂದರೆ ಚಿಕನ್ ಕೂಡ ಹಾಕ್ಕೊಬೋದು, ಫ್ರೈ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರೋಂಥ ಚಿಕನ್ ಹಾಕ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಬೇಸ್ ಗ್ರೇವಿ ಇಷ್ಟೇ. ಇದು ಬೇಕಂದರೆ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ ಥರ ಎಲ್ಲ. ತುಂಬ ಇಲ್ಲಿ ಗೀ ರೈಸ್ ಕೂಡ ರೆಡಿ ಆಯಿತು. ಒಂದು ಎಗ್ ಬಾಯ್ಲ್ ಮಾಡಿದ್ದೆ ಗ್ರೇವಿ ಜೊತೆಗೆ ರೈಸ್. ರೆಸಿಪಿ ಟ್ರೈ ಮಾಡಿ. ಅಂದರೆ ರೆಸಿಪಿಯಲ್ಲಿ ನಾನು ಕ್ವಾಂಟಿಟಿ ಹೇಳೋದಿಲ್ಲ, ಬಿಕಾಸ್ ಇಲ್ಲಿ ಕ್ವಾಂಟಿಟಿ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನಿಮಗೆ ಬೇಸಿಕಾಗಿ ಅಡುಗೆ ಮಾಡೋರಿಗೆ ಖಂಡಿತ ಗೊತ್ತಾಗುತ್ತೆ ಏನು ಕ್ವಾಂಟಿಟಿ ಅಂತ. ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ಹಾಕೋದು ಮರಿಬೇಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.